ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ವರ್ಡ್ನ ಎಲ್ಲರೂ ಕೇಳಿರ್ತೀರಾ. ಅದ್ರ ಬಗ್ಗೆ ಬಹಳ ಹೆಚ್ಚಿಗೆ ಮಾಹಿತಿ ಕೂಡ ನಿಮ್ಗೆ ಇರೋದಿಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅಂದ್ರೆ ಏನು, ಹಾರ್ಮೋನ್ಸ್ ಅಂತ ಅಂದ್ರೆ ಏನು, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾಕೆ ಆಗ್ತದೆ, ಯಾವಾಗ ಆಗ್ತದೆ, ಇದರ ಸಿಂಪ್ಟಮ್ಸ್ ಏನು. ನಾರ್ಮಲ್ ಆಗಿ ಒಂದು ಪೀರಿಯಡ್ 21ರಿಂದ 35 ದಿನದ ಒಳಗಡೆ ಬರಬೇಕು. ಬ್ಲೀಡಿಂಗ್ ಏನಿರ್ತದೆ ಅದು ಒಂದು ವಾರದಲ್ಲಿ ಕಮ್ಮಿ ಆಗೋ ಬದಲು 10-15 ದಿನ ತಗೊಳತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗಲಿಕ್ಕೆ. ಕಾಮನೆಸ್ಟ್ ರೀಸನ್ ಈ ಸಿಸ್ಟ್ ಫಾರ್ಮೇಷನ್ಗೆ ನಾನು ನೋಡಿರೋಂಗೆ ಪ್ರಾಕ್ಟೀಸ್ ಅಲ್ಲಿ, ಕೆಲವೊಬ್ರು ನಮ್ಮ ಮನೇಲಿ ಪೂಜೆ ಇದೆ, ಮದುವೆ ಇದೆ, ದೇವಸ್ಥಾನಕ್ಕೆ ಹೋಗಬೇಕು, ಮೆಡಿಸಿನ್ಸ್ ಕೊಡಿ ಪ್ರೀಪೋನ್ ಮಾಡಲಿಕ್ಕೆ ಅಥವಾ ಪೋಸ್ಟ್ಪೋನ್ ಮಾಡಲಿಕ್ಕೆ ಪೀರಿಯಡ್ಸನ್ನು. ಆವಾಗ ನಮಗೆ ಈ ಎಲ್ಲರಿಗೂ ನಮಸ್ಕಾರ. ವಿಶ್ವವಾಣಿ ಯೂಟ್ಯೂಬ್ ಹೆಲ್ತ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಶ್ಮಿ TN, ಗರ್ಭಗೃಹ ಹೆಲ್ತ್ ಸೆಂಟರ್ ಮೆಡಿಕಲ್ ಡೈರೆಕ್ಟರ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನ್ಸ್ ಅಂತ ಅಂದರೆ ಏನು, ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ಹಾರ್ಮೋನ್ಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಚಿಕ್ಕ ಚಿಕ್ಕ ಕೆಮಿಕಲ್ಸ್ ಆಗಿ ರಿಲೀಸ್ ಆಗ್ತದೆ, ಓಕೆನಾ. ಈ ಹಾರ್ಮೋನ್ಸ್ ಅನ್ನೋದು ಒಂದು ಉಪ್ಪಿದ್ದ ಹಾಗೆ. ನಮ್ಮ ಊಟದಲ್ಲಿ ಉಪ್ಪು ಕರೆಕ್ಟ್ ಪ್ರಮಾಣದಲ್ಲಿರಬೇಕು. ಹೆಚ್ಚಿಗೆ ಇದ್ರೂ ಪ್ರಾಬ್ಲಮ್ಮು, ಕಮ್ಮಿ ಇದ್ರೂ ಪ್ರಾಬ್ಲಮ್ಮು. ಅದೇ ಥರ ಈ ಹಾರ್ಮೋನ್ಸ್ಗೆ ಹೆಚ್ಚಿಗೆ ಇದ್ರೂ ಪ್ರಾಬ್ಲಮ್ಮು, ಕಮ್ಮಿ ಇದ್ರೂ ಪ್ರಾಬ್ಲಮ್ಮು. ಈ ಥರ ಪ್ರಾಬ್ಲಮನ್ನು ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸು ಯಾಕೆ ಆಗ್ತದೆ, ಯಾವಾಗ ಆಗ್ತದೆ, ಇದರ ಸಿಂಪ್ಟಮ್ಸ್ ಏನು. ನಾರ್ಮಲ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನಿಮ್ಮ ಮುಟ್ಟಿನಲ್ಲಿ ತೊಂದರೆಗಳು ಬರ್ತದೆ. ಯಾವ್ಯಾವ ಥರ ತೊಂದರೆ ಬರ್ತದೆ, ಒಂದು ಪೀರಿಯಡು ಫ್ರೀಕ್ವೆಂಟಾಗಿ ಬರ್ಬೋದು. ನಾರ್ಮಲಾಗಿ ಒಂದು ಪೀರಿಯಡು 21ರಿಂದ 35 ದಿನದ ಒಳಗಡೆ ಬರಬೇಕು. ಅದ್ರ ಬದಲು 10 ದಿನ 15 ದಿನಕ್ಕೊಂದ್ಸತಿ ಪೀರಿಯಡ್ ಬರ್ಬೋದು. ಅಥವಾ 1.5 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ ಪೀರಿಯಡ್ ಬರಬಹುದು. ಅಥವಾ ತಿಂಗಳು ಪೀರಿಯಡ್ ಬರ್ಬೋದು. ಬ್ಲೀಡಿಂಗ್ ಏನಿರ್ತದೆ ಅದು ಒಂದು ವಾರದಲ್ಲಿ ಕಮ್ಮಿ ಆಗೋ ಬದಲು 10-15 ದಿನ ತಗೊಳತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗಲಿಕ್ಕೆ. ಇಲ್ಲ ಪೀರಿಯಡ್ ಮಧ್ಯದಲ್ಲಿ ಬ್ಲೀಡಿಂಗ್ ಆಗ್ಬೋದು, ಮಧ್ಯದಲ್ಲಿ ಚುಕ್ಕೆ ಚುಕ್ಕೆ ಥರ ಬ್ಲೀಡಿಂಗ್ ಆಗ್ಬೋದು. ಇದೆಲ್ಲ ರೀಸನ್ಸು ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ. ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಬಹಳ ರೀಸನ್ಸ್ ಇರ್ಬೋದು. ಬಟ್ ನಾವು ಕಾಮನ್ ಆಗಿ ಕೆಲವೊಂದು ಟೆಸ್ಟ್ಗಳನ್ನು ಬರಿತೀವಿ. ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಗರ್ಭಕೋಶದ ಸ್ಕ್ಯಾನಿಂಗು. ಯಾಕೆಂದರೆ ಗರ್ಭಕೋಶನ ನಾವು ನೋಡಬೇಕು ಅಂದರೆ ಸ್ಕ್ಯಾನಿಂಗ್ ಮೂಲಕನೇ ನೋಡಬಹುದು. ಅದು ಹೊಟ್ಟೆಯನ್ನು ಮುಟ್ಟಿ ನೋಡೋದಕ್ಕೆ ಬಹಳ ಕಷ್ಟ ಆಗ್ತದೆ. ಸ್ಕ್ಯಾನಿಂಗಲ್ಲಿ ನಮಗೆ ಗರ್ಭಕೋಶದಲ್ಲಿ ಏನಾರ ತೊಂದರೆ ಆಗಿದೆಯಾ, ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ. ಕೆಲವೊಂದು ಟೈಮಲ್ಲಿ ಟೆಂಪ್ರವರಿ ಸಿಸ್ಟ್ಗಳಾಗ್ತದೆ ಓವರೀಸಲ್ಲಿ. ಇದು ಯೂಶಲಿ ಒಂದು 5 ಸೆಂಟಿಮೀಟರ್ ಕೆಳಗಡೆ ಇದ್ದರೆ ನಾವು ಟ್ಯಾಬ್ಲೆಟಿಂದನೇ ಕ್ಲಿಯರ್ ಮಾಡ್ಕೊಳ್ಬೋದು. ಈ ಥರ ಸಿಸ್ಟಿಂದ ಕೆಲವೊಂದು ಟೈಮ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ನಿಮಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತೆ. ಕಾಮನೆಸ್ಟ್ ರೀಸನ್ನು ಈ ಸಿಸ್ಟ್ ಫಾರ್ಮೇಷನಿಗೆ ನಾನು ನೋಡಿರೋಂಗೆ ಪ್ರಾಕ್ಟೀಸಲ್ಲಿ ನಾವು ಯಾವಾಗ ಇಂಟರ್ಫಿಯರ್ ಮಾಡ್ತೀವಿ ನಮ್ಮ ಸೈಕಲಲ್ಲಿ ಅಂದರೆ, ಕೆಲವೊಬ್ಬರು ನಮ್ಮ ಮನೇಲಿ ಪೂಜೆ ಇದೆ, ಮದುವೆ ಇದೆ, ದೇವಸ್ಥಾನಕ್ಕೆ ಹೋಗಬೇಕು, ಮೆಡಿಸಿನ್ಸ್ ಕೊಡಿ ಪ್ರೀಪೋನ್ ಮಾಡಲಿಕ್ಕೆ ಅಥವಾ ಪೋಸ್ಟ್ಪೋನ್ ಮಾಡಲಿಕ್ಕೆ ಪೀರಿಯಡ್ಸನ್ನು ಅನ್ನೋದಕ್ಕೆ ಬಂದಾಗ ಆವಾಗ ನಮಗೆ ಈ ಥರ ಸಿಸ್ಟ್ ಫಾರ್ಮೇಷನ್ ಆಗ್ತದೆ. ಯಾವಾಗ ನಾವು ಟ್ಯಾಬ್ಲೆಟ್ಸ್ ತೊಗೊಂಡು ನ್ಯಾಚುರಲ್ ಸೈಕಲಲ್ಲಿ ನಾವು ಇಂಟರ್ಫಿಯರ್ ಮಾಡ್ತೀವಿ. ಇಲ್ಲ ಅಂತಂದರೆ ಕೆಲವೊಬ್ಬರು ಮೆನೋಪಾಸಿಗೆ ಹತ್ತಿರ ಬಂದಾಗ ಆವಾಗ ಹಾರ್ಮೋನ್ಸ್ ಕರೆಕ್ಟಾಗಿ ರಿಲೀಸ್ ಆಗಲ್ಲ ಅಥವಾ ಮೊಟ್ಟೆ ಕರೆಕ್ಟಾಗಿ ರಿಲೀಸ್ ಆಗಲ್ಲ. ಆವಾಗ ಕೂಡ ಸಿಸ್ಟ್ ಫಾರ್ಮೇಷನ್ಗಳು ಆಗುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಈ ಥರ ಸಿಸ್ಟ್ ಆದಾಗ ನಮ್ಮ ಮುಟ್ಟಿನ ಸೈಕಲ್ಸು ಕರೆಕ್ಟಾಗಿ ಇರೋದಿಲ್ಲ. ಹತ್ರ ಆಗ್ಬೋದು ಅಥವಾ ಮುಟ್ಟು ಬರ್ದೇನೂ ಇರ್ಬೋದು. ಇಲ್ಲ ಕೆಲವು ಹೆಣ್ಮಕ್ಳಿಗೆ PCOS ಪ್ರಾಬ್ಲಮ್ಮು ಅಥವಾ PCOD, ಇವಾಗ PCOM ಅಂತ ಹೇಳ್ತೀವಿ ಅದೇ ಪ್ರಾಬ್ಲಮಿಗೆ. ಈ ಥರ ಏನಾರು ಇಶ್ಯೂಸ್ ಇದ್ರೇನು, ಒಂದು ಹಾರ್ಮೋನ್ ಹೆಚ್ಚಿಗೆ ಇದ್ದು ಮತ್ತೊಂದು ಹಾರ್ಮೋನ್ ಕಮ್ಮಿ ಆಗಿ, ಇದರ ಜೊತೆಯಲ್ಲಿ ಮೇಲ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗಿ ಅಥವಾ ಇನ್ಸುಲಿನ್ ಲೆವೆಲ್ಸ್ಗಳು ಜಾಸ್ತಿ ಆಗಿ ಮುಟ್ಟು ಕರೆಕ್ಟಾಗಿ ಬರೋದಿಲ್ಲ. ಆವಾಗ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಇನ್ನು ಕಾಮನ್ ಆಗಿ ನೋಡೋದು, ನಿಮ್ಗೇನಾದ್ರು ಥೈರಾಯ್ಡ್ ಪ್ರಾಬ್ಲಮ್ ಏನಾರ ಇದ್ದರೆ ಆವಾಗ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನಾವು ಥೈರಾಯ್ಡನ್ನು ಕರೆಕ್ಟ್ ಮಾಡಿದಾಗ ಮುಟ್ಟು ಅದು ತಾನೇ ಕರೆಕ್ಟ್ ಆಗುತ್ತೆ. ಥೈರಾಯ್ಡ್ ಥರನೇ ಮತ್ತೊಂದು ಹಾರ್ಮೋನ್ ಇದೆ ಪ್ರೊಲ್ಯಾಕ್ಟಿನ್ ಅಂತ. ಈ ಹಾರ್ಮೋನ್ ನಮ್ಮ ಬ್ರೈನಿಂದ ರಿಲೀಸ್ ಆಗ್ತದೆ. ನಾವು ಹೆಚ್ಚಿಗೆ ಮೆಡಿಸಿನ್ಸು ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೆ ತೊಗೊಂಡಾಗ ಅಥವಾ ಸೈಕಲಾಜಿಕಲ್ ಇಶ್ಯೂಗೆ ಟ್ಯಾಬ್ಲೆಟ್ ತೊಗೊಂಡಾಗ ಅಥವಾ ಬ್ರೈನಲ್ಲಿ ಏನಾರ ತೊಂದರೆಗಳು ಇದ್ದಾಗ ಆವಾಗ ಕೂಡ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆವಾಗ ಈ ಮುಟ್ಟು ಕರೆಕ್ಟಾಗಿ ಬರೋದಿಲ್ಲ ಅಥವಾ ಬ್ಲೀಡಿಂಗ್ ಕೂಡ ಕರೆಕ್ಟಾಗಿ ಆಗೋದಿಲ್ಲ.
ಸೊ ಇದೆಲ್ಲ ವೆರಿ ಕಾಮನ್ ಆಗಿ ನಾವು ನೋಡುವಂಥ ಪ್ರಾಬ್ಲಮ್ಸು. ಆ್ಯಂಡ್ ದಿಸ್ ಕ್ಯಾನ್ ಲೀಡ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ಪ್ರಿಸ್ಕ್ರೈಬ್ ಮಾಡ್ತೀನಿ. ಅದನ್ನು ಕರೆಕ್ಟ್ ಟೈಮಿಗೆ ತೊಗೊಬೇಕಾಗತ್ತೆ, ಮಿಸ್ ಮಾಡದಿರೋ ತೊಗೊಳ್ಬೇಕಾಗತ್ತೆ. ಆವಾಗ ನ್ಯಾಚುರಲ್ ಆಗಿ ನಿಮಗೆ ಹಾರ್ಮೋನು ಬ್ಯಾಲೆನ್ಸ್ ಆಗ್ತದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟು ಡಯಟು ಮತ್ತು ಎಕ್ಸಸೈಸ್ ಆಗ್ತದೆ. ಹೆಲ್ದಿ ಲೈಫ್ ಸ್ಟೈಲ್ ಇದ್ದಾಗ ನಿಮ್ಮ ಹಾರ್ಮೋನ್ಸ್ ತಾನೇ ಜನ್ರೇಟ್ ಆಗ್ತದೆ, ಬ್ಯಾಲೆನ್ಸ್ ಆಗ್ತದೆ, ಆ್ಯಂಡ್ ನಿಮ್ಮ ಪೀರಿಯಡ್ಸ್ ಕೂಡ ಕರೆಕ್ಟಾಗಿ ರೆಗ್ಯುಲರೈಸ್ ಆಗ್ತದೆ. ಸೊ ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಇಷ್ಟು ದೊಡ್ಡ ವರ್ಡ್ ಆದಾಗ ಅದರ ಕಾಸಸ್ ಕೂಡ ದೊಡ್ಡದಾಗಿ ಇರ್ತದೆ. ಸೊ ನಿಮ್ಗೇನಾರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ. ಆ್ಯಂಡ್ ಇದೇ ಥರ ನಿಮಗೆ ಎಜುಕೇಷ್ನಲ್ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.